ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಪಂಚ ಗ್ಯಾರಂಟಿ ಕಾರಣ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಪ್ರತಿ ತಿಂಗಳು 2,000 ಬರುತ್ತೆ ಅಂತಲೇ ಹೇಳಿಕೊಟ್ರು. ಆದರೆ ಅದು ಬರ್ತಾ ಇಲ್ಲ ಅಂತ ಈ ಖುದ್ದು ಸರ್ಕಾರ ಒಪ್ಕೊಂಡಿದೆ. ಅದ್ರ ಬಗ್ಗೆ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ, ಅವ್ರನ್ನ ಕೇಳುವಂತಹ ಪ್ರಯತ್ನ ಸಹ ಮಾಡಿ ನೋಡೋಣ. ಬರ್ತಿದ್ಯಾ ಇಲ್ವಾ, ಏನಾಗಿದೆ ಅಂತ ಹೇಳಿ. ಮೇಡಮ್ ನಮಸ್ತೆ. ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ಯಾ? ಬರ್ತಾ ಇಲ್ಲಮ್ಮ. ಹಾಂ, ಎಷ್ಟು ದಿವಸ ಬರ್ತಾ ಇಲ್ಲ? ಒಂದು 7 ತಿಂಗಳಿನಿಂದ ಬರ್ತಾ ಇಲ್ಲ. ರೇಷನ್ ದುಡ್ಡು ಅದು ಇಲ್ಲ, ಅದು ಇಲ್ಲ. ಏನು ತೊಂದರೆ ಆಗಿದೆಯಾ? ತೊಂದರೆನೇ. ನಮ್ಮಂಥದ್ಕೆ ಕೂಲಿ ಇಲ್ಲ, ಏನಿಲ್ಲ, ತೊಂದರೆನೇ. ಇದು ಬರೋಕ್ಕೆ ಮುಂಚೆ ಹೆಂಗಿದ್ರಿ? ಹೆಂಗೆ ಅಂದರೆ ಹಿಂಗೆ ಕೂಲಿ ಒಂದು ದಿನ ಸಿಕ್ಕಿದ್ರೆ 4-5 ತಿಂಗಳು ಸಿಕ್ಕಲ್ಲ. ನಿಮ್ಗೆ ಹೇಳಿ ಮೇಡಮ್, ನಿಮ್ದೇನಾಗಿದೆ? ನಮ್ಮದು ಅದೇ ಮೇಡಮ್. ಎಷ್ಟು ತಿಂಗಳ ಬಂದಿಲ್ಲ? ಮಾಡಿಸ್ತಾನೆ ಬಂದೇ ಇಲ್ಲ. ರೇಷನ್ ಕಾಸು ಬರ್ತಾ ಇಲ್ಲ. ಏನು ಕೆಲಸ ಮಾಡ್ತಿದ್ರಿ ನಾವು? ಕೂಲಿ ಕೆಲಸ. ಯಾವ್ಯಾವ ದುಡ್ಡು ಬಂದಿಲ್ಲ? ಯಾವುದು ಬಂದಿಲ್ಲ. ರೇಷನ್ ಕಾಸು ಬರಿಲ್ಲ. ಇದು 2,000 ರೂಪಾಯಿ ಮಾಡಿಸಿದ್ದು ಬರಿಲ್ಲ ನಮ್ಗೆ. ಯಾವ್ಯಾವುದು ರೇಷನ್ ಕಾಸು ಬಂದಿಲ್ಲ? 2,000ನೂ ಬರಿಲ್ಲ ನಮ್ಗೆ. ರಾಜ್ಯದಲ್ಲಿ 1,28,00,000 ಜನ ಮಹಿಳೆಯರು ಬರ್ತಿದೆ ಅಂತಾರೆ. ಇಲ್ಲ ಮೇಡಮ್, ನಮ್ಮ ಕಿವಕ್ಕೂ ಬರಿಲ್ಲ, ಬಂದಿಲ್ಲ. ಸೊ 1,28,00,000 ಮಹಿಳೆಯರಿಗೆ ಫಲಾನುಭವಿ ಅಂತಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಇಲ್ಲ ಅಂತಿದ್ದಾರೆ. ಕೇಳೋಣ, ಎಷ್ಟು ತಿಂಗಳಿಂದ ಬಂದಿಲ್ಲ ಮೇಡಮ್? ನಮಗೆ 3 ತಿಂಗಳಿಂದ ಬಂದಿಲ್ಲ ಮೇಡಮ್. ಬರ್ತಾ ಇತ್ತು, ಇವಾಗ 3 ತಿಂಗಳಿಂದ ಬರ್ತಾ ಇಲ್ಲ. ಅಕ್ಕಿ ದುಡ್ಡು ಬರ್ತಾ ಇಲ್ಲ. ಯಾವುದು ಅಕ್ಕಿ ದುಡ್ಡು ಒಂದು 6 ತಿಂಗಳಿಂದ ಬರ್ತಾ ಇಲ್ಲ. ಇದು ಮಾತ್ರ ಬರ್ತಾ ಇದೆ ಮೇಡಮ್. ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಇದು ನಂಬಿ? ಈ ಮನೆ ಸಂಸಾರಕ್ಕೆ ಇರ್ತದಲ್ಲ ಮೇಡಮ್, ಬಾಡಿಗೆಗಳೆಲ್ಲ ಜಾಸ್ತಿ ಇರ್ತದೆ, ಎಲ್ಲ ಮಾಡಬೇಕಲ್ಲ. ಒಬ್ಬರೇ ದುಡಿಬೇಕು, ಒಬ್ಬರೇ ಮಾಡಬೇಕು, ಕಷ್ಟ. ಇನ್ನೂ ಹೋಗ್ತಾ ಇದೆ. ಇವಾಗ ಕಾಲು ನೋವು ಬೇರೆ ಇದೆ, ಕೆಲಸಕ್ಕೂ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇದು ಬಂದಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇತ್ತಲ್ವ ಮೇಡಮ್ ಅಂತ ನಾವು ಇದು ಮಾಡೋದು. ಸೊ ಜನ ಅಡ್ಜಸ್ಟ್ ಆಗಿದ್ದಾರೆ. ಬೆಲೆ ಏರಿಕೆಯ ಮಧ್ಯೆ ಈ ದುಡ್ಡು ಅನುಕೂಲ ಆಗ್ತಿತ್ತು, ಆದರೆ ಬಂದಿಲ್ಲ ಅಂತಿದ್ದಾರೆ. ನಿಮಗೆ? ನಮ್ಮದು ಅದೇ ಮೇಡಮ್, 3-4 ತಿಂಗಳಾಯಿತು ಬಂದು. ಇವಾಗ ನಾವು ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ, ಇದು ಬರ್ತಾ ಇಲ್ಲ. ಮನೆ ಕೆಲಸ ಮಾಡ್ತಾ ಇದ್ದೀರಿ, ಇವಾಗ ಅಷ್ಟೋ ಎಷ್ಟೋ ಬರ್ತಾ ಇದೆ. ಇವಾಗ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ. ಇದನ್ನ ನಂಬ್ಕೊಂಡು ಇದ್ದೀವಿ ನಾವು. ಮನೆಗೆ ಬಾಡಿಗೆ ಕಟ್ಬೇಕು ನಾವು. ಮಕ್ಕಳಿಗೆಲ್ಲ ಮದುವೆ ಆಗಿತ್ತು. ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಇರೋದು. ಅಕ್ಕಿ ದುಡ್ಡು ಬಂತ? ಯಾವುದು ಬರ್ತಾ ಇಲ್ಲ. 3-4 ತಿಂಗಳಾಯಿತು ಬಂದು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಏನು ಹೇಳೋದು? ಕೊಡ್ತೀರಿ ಅಂದವರು ಇವಾಗ ಕೊಡ್ತಾ ಇಲ್ಲ. ನಾವು ಇದ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಗೆದ್ದಾಯ್ತಲ್ಲ? ಗೆದ್ದಾಯ್ತು. ಅವ್ರ ಕೆಲಸ ಮುಗೀತು, ಅವ್ರ ಕೈ ತೊಳ್ಕೊಂಡಿದ್ದಾರೆ. ಕೊಡ್ತೀವಿ ಅಂತ ಹೇಳಿ ಕರೆಂಟ್ ಬಿಲ್ ಒಂದು ಸದ್ಯ ಅದು ಕೊಡ್ತಾವ್ರೆ. ಅದು ಇಲ್ಲ ಅಂದರೆ ಅದು ಎತ್ತುತ್ತಾರೆ ಕೈ. ಅವ್ರವ್ರದ್ದೇ ಕಮೆಂಟ್ ಕೇಳೋಣ. ಏನು ಮೇಡಮ್, ಎಲ್ಲಿ ದುಡ್ಡು ಬಂತ? ದುಡ್ಡು ಬರ್ತಾ ಇಲ್ಲ ಮೇಡಮ್. ಏನು ಮಾಡಬೇಕು? ರೇಷನ್ದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ ಮೇಡಮ್. ಏನು ಮೇಡಮ್ ಹಿಂಗಂದ್ರಿ? ಸ್ಟಾರ್ಟಿಂಗ್ ಎಷ್ಟು 1 ವರ್ಷದಿಂದ ಕೊಡ್ತಿದ್ದಾರೆ, ಅವಾಗ ಯಾರು ಸುಳ್ಳು ಹೇಳ್ತಾರೆ ಎಲ್ಲ. ಫಸ್ಟ್ನಾಗ ಹತ್ತಿರಲಿಲ್ಲ, ಇವಾಗ ಬಿಟ್ಟರು, ಆಮೇಲೆ ಸ್ಟಾಪ್ ಮಾಡಿ. ಮನ್ಯಾಗ ಕಾಸು ಕೇಳಿದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು. 1,800-1,900 ಆಗ್ತದೆ ತಿಂಗ್ಳಕ್ಕೆ. ಯಾರು ಕೊಡ್ತಾರೆ? ಇದು ನಂಬಿಕೊಂಡು ಅದನ್ನ ಇದು ಮಾಡಿದ್ರಿ. ಸಿಕ್ಕಿದ್ರೆ 1 ವಾರ ಓದ್ತೀರಿ, ಹೊಲ್ದಿದ್ರೆ ಮನೆಯಾಗ ಇರ್ತೀರಿ ಕೆಲಸಕ್ಕೆ. ಮನೇಲಿ ಕೇಳಿದ್ರೆ ಏನು ಹೇಳ್ತಾರೆ ಗಂಡಸರು? ಕೊಡಲ್ಲ, ಈಗ ಬಂದಿಲ್ಲ ನಿಂಕ ಅಂತಾರೆ. ಇಲ್ಲಿ ನೋಡಿದ್ರೆ ಹಾಕಿರಲ್ಲ ಅವರು. ಅದಕ್ಕೇನು ಮಾಡೋದು? ಸೊ ಗಂಡಸರು ಅವರು ದುಡ್ದಿರೋ ಲೆಕ್ಕ ಕೊಡ್ತಿಲ್ಲ, ಬದಲಾಗಿ ಗೃಹಲಕ್ಷ್ಮಿ ದುಡ್ಡಿದೆ, ಎಂಜಾಯ್ ಮಾಡು, ಅದ್ರಲ್ಲಿ ನನ್ನ ಕೇಳಬೇಡ ಅಂತಾರೆ. ಮೇಡಮ್ ಏನಾಗಿದೆ? ಮೇಡಮ್, ಅಕ್ಟೋಬರಿಂದ ಬಂದಿಲ್ಲ. ಅಕ್ಟೋಬರು 2 ತಿಂಗಳದು ಬಂತು. 7ನೇ ತಾರೀಕು ಒಂದ್ಸತಿ ಬಂತು, 17ನೇ ತಾರೀಕು ಒಂದ್ಸತಿ ಬಂತು. ನೆನ್ನೆ ಜಾರ್ಜ್ ಅಂದರು ತಿಂಗಳ ಕೊಡೋಕೆ ಪೇಮೆಂಟ್. ಅವ್ರು ದುಡ್ಡು ಕೊಡ್ತಾವ್ರ? ಕಂದಾಯ ಕಟ್ಸ್ಕೊಂಡಿರ್ತಾನೆ ಕಟ್ತಾ ಇರೋದು. ಜಾರ್ಜ್ ಏನಕ್ಕೆ ಮಾತಾಡಿದ್ರು ಆ ಥರ? ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ತಾನೆ ಮೇಡಮ್. ಆದರೆ ಒಂದು ಕಮಿಟ್ಮೆಂಟ್ ಅಲ್ವಾ? ಯಾಕೆ ಅಂದರೆ ಇದು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. ಹೆಂಗೆ ನಂಬಿದ್ರಿ ನೀವು? ಕಾಂಗ್ರೆಸ್ ಇದು ಕೊಡುತ್ತೆ ಅಂತ ಹೆಂಗೆ ಅಂದ್ಕೊಂಡ್ರಿ ಮೇಡಮ್? ಅವಾಗ 5 ಗ್ಯಾರಂಟಿ ಅಂತ ಹೇಳಿದ್ರು. ಒಂದು ಬಂದು ಬಸ್ ಹೇಳಿದ್ರು, ಇನ್ನೊಂದು ಕರೆಂಟ್ ಹೇಳಿದ್ರು, ಇನ್ನೊಂದು ಬಂದು 2,000 ಹೇಳಿದ್ರು. ಅದರಲ್ಲಿ ಬಸ್ಸೇನೋ ಹೋಗ್ತಾ ಇದ್ದೀವಿ. ಇದು 2,000 ಅಕ್ಟೋಬರಿಂದ ಬಂದಿಲ್ಲ ಮೇಡಮ್. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳ್ತೀರಾ ಮೇಡಮ್? ಅವತ್ತು ಗ್ಯಾರಂಟಿ ನಂಬೇ ನಾವು ಓಟ್ ಹಾಕಿದ್ದು. ಇವತ್ತು ಆ ಗ್ಯಾರಂಟಿ ಇಲ್ಲ. ಸೊ ಗ್ಯಾರಂಟಿ ನಂಬಿದ್ವಿ, ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಹೇಳ್ತಾರೆ. ಅಮ್ಮ ಏನಾಯಿತು? ಅಮ್ಮ, ನಮ್ಗೆ ವಯಸ್ಸಾಯಿತು, ದುಡ್ಡು ಬರಲ್ಲ, ರಾಸನ್ ಕೊಡ್ತಾರೆ. ಎಲ್ಲಿ ಕೆಲಸಕ್ಕೆ ಹೋಗಲ್ಲ, ಏನೋ ಇರೋದು ತಿನ್ಕೊಂಡು ಕಾಲ ಮಾಡ್ತೀರಿ ಅಷ್ಟೇ. ಸೊ ಇರೋದೇನೆ ನಂಬಿರೋರಿಗೆ ತೊಂದರೆ ಆಗ್ತಿದೆ. ನಿಮಗೇನಾಯ್ತಮ್ಮ? ನಮ್ಗೆ ಏನಿಲ್ಲ ಮೇಡಮ್, ಇಲ್ಲಿಗೆ ಬಂದು 15 ವರ್ಷ ಮೇಲೆ ಆಯ್ತು. ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ ನಮಗೆ. ಅದಕ್ಕೆ ರೇಷನ್ ಕಾರ್ಡ್ ಬೇಕಂತ ಬಂದಿವಿ ಅಷ್ಟೇ. ಸೊ ರೇಷನ್ ಕಾರ್ಡ್ ನಂಬಿದ್ವಿ, ಅದು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ನಮ್ಮದು ಅಷ್ಟೇ ಮೇಡಮ್, 15 ವರ್ಷದಿಂದ ನಾವೊಂದು ಯಾವುದೇ ಇಲ್ಲ. ರೇಷನ್ ಕಾರ್ಡ್ ಬರ್ಸಿಲ್ಲ, ಏನೂ ಹಾಕಿಲ್ಲ.
ಸರಿ, ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತಾ? ಇಲ್ಲ ಇಲ್ಲ ರೇಷನ್ ಕಾರ್ಡ್ ಇಲ್ಲಿಂದ ಎಲ್ಲಿಂದ ಬರೋದು ಸರ್? ಓಕೆ, ಕೆಲವ್ರಿಗೆ ಇನ್ನೂ ಅದನ್ನ ಮಾಡಿಸ್ಕೊಳ್ಳೋಕ್ಕೆ ಫೆಸಿಲೈಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ. ಎಲ್ರದ್ದು ಒಂದೇ ಮಾತು, ನಿಮ್ಮನ್ನು ನೋಡಿ ಓಟ್ ಹಾಕಿರಲಿಲ್ಲ, ನಿಮ್ಮ ಗ್ಯಾರಂಟಿಗಳನ್ನ ನೋಡಿ ಓಟ್ ಹಾಕಿದ್ವಿ, ಈಗ ನಿಮ್ಮ ಕೆಲಸ ಮುಗೀತು, ಹಾಗಾಗಿ ನೀವು ನಮಗೆ ಸಹಾಯ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದು ನೀವೇ, ಗ್ಯಾರಂಟಿ ನಿಲ್ಲಿಸಿರೋದು ನೀವೇ, ಮುಂದೇನು ಅಂತ ಹೇಳ್ತಿದ್ದಾರೆ. ಸೊ ಜನರದ್ದು ಒಂದೇ ಆಗ್ರಹ, ಓಟಂತೂ ಹಾಕ್ಬಿಟ್ಟಿದ್ದೀವಿ, ಸದ್ಯಕ್ಕೆ ಕೊಟ್ಟಿರುವಂತಹ ಗ್ಯಾರಂಟಿಗಳಾದರೂ ಪೂರೈಸಲಿ ಅಂತ ಹೇಳಿ. ಬೆಂಗಳೂರಿನ ಕ್ಯಾಮರಾ ಗುರು ಜೊತೆ ನಂದಿನಿ, ಸಮಯ ನ್ಯೂಸ್.